ಸುವರ್ಣ. ಖುಷಿ ಖುಷಿ ಖುಷಿ. ನೀನು ಹಿಂಗೆ ಮಲಗಿದ್ರೆ ಆ ರಾಜವರ್ಧನ್ ಅವರು ಅರ್ಧ ಕಂಪ್ನಿ ಅಲ್ಲ ರಜನಿ ಹೆಸರಲ್ಲಿ ಪೂರ್ತಿ ಕಂಪ್ನಿ ಬರ್ಕೊಟ್ಬಿಡ್ತಾರೆ. ಅದು ಹೇಗೆ ಕೊಟ್ಬಿಟ್ಟೆ ನಾನು ಹೊಟ್ಟೆನಲ್ಲಿ. ನಿಕ್ಕೋ ಬಿಡ್ರಿ ಲೇ ನಿಕ್ಕೋ ಹೋಗ್ರಿ. ಅಯ್ಯೋ ಪ್ರಾಬ್ಲಮ್ ಇದೆ. ಏನೇ ಇದು ಬೆಳಗ್ಗೆ 7:15 ಆದ್ರೂ ಹೀಗೆ ಬಿದ್ಕೊಂಡಿದ್ಯಲ್ಲ. 70ರ ದಶಕದಲ್ಲಿ ಸೂರ್ಯ ಹುಟ್ಟಕ್ ಮುಂಚೆನೆ ನಾನು ಜಮೀನ್ಗೆ ಸುತ್ಕೊಂಡು ಬರ್ತಾ ಇದ್ದೆ ಕಣೆ. ಶುರುವಾಯ್ತಾ ನಿಂದು? ಎದ್ದು ಏನ್ ಮಾಡ್ಬೇಕಮ್ಮ ನಾನು? ಬಾಯ್ ಬಿಟ್ಕೋಬೇಕು. ಅಮ್ಮ ಯುರೋಪ್ ದೇಶದಲ್ಲಿ ಬಿಸ್ಕೆಟ್ ಜೊತೆನಲ್ಲಿ ಕಾಫಿನೂ ಕುಡಿತಾರಂತೆ ಕಣೆ. ನಾನು ಕಾಫಿ ಜೊತೆನಲ್ಲಿ ಈ ಬಿಸ್ಕೆಟ್ ತಿಂತಾ ಇದ್ರೆ ಯುರೋಪ್ ದೇಶದಲ್ಲಿ ಇದೀನೇನೋ ಅನ್ನೋ ಫೀಲಿಂಗು. ಹೋಗಿ ಕಾಫಿ ಮಾಡ್ಕೊಂಡು ಬಾರೆ. ಈ ಮನೇಲಿ ಇನ್ ಮುಂದೆ 1 ಪೈಸಾ ಕೆಲ್ಸನೂ ಮಾಡಲ್ಲ. ಆಗಲ್ಲಮ್ಮ, ನಾನ್ ಮಾಡಲ್ಲ. ಈ ಮನೆ ಕೆಲಸ ಮಾಡ್ಬೇಡ ನಿಕ್ಕೋ. ಅದು ಮಾಡಿದ್ರೆಷ್ಟು ಬಿಟ್ರೆಷ್ಟು. ನನ್ಗೊಂದು ದೊಡ್ಡ ಕಾಫಿ ಮಾಡ್ಕೊಡೆ. ಆಗಲ್ಲಮ್ಮ, ಇನ್ನೊಬ್ಳಿಗೋಸ್ಕರ ಮಾಡಕ್ ಆಗಲ್ಲ. ಅಡ್ಗೆ ಮನೆಗೆ ಹೋದ್ರೆ 50 ತರದ್ ಕೆಲ್ಸ ಕೈಗೆ ಮೆತ್ಕೊಳ್ಳುತ್ತೆ. ಆಗಲ್ಲ ಆಗಲ್ಲ ಆಗಲ್ಲ. ಆಯ್ತು ಬಿಡೆ, ಅದಕ್ಕೆ ಯಾಕೆ ಅಣ್ಸುಟ್ ಬೆಕ್ಕಿನ ಥರ ಆಡ್ತೀಯಾ? ಇನ್ಮೇಲೆ ಹಿಂಗೆ ನಾನು. ರಜನಿಗೆ ಮಾತ್ರ ಗಟ್ಟಿ ಮೊಸರು, ನನಗೆ ನೀರ್ ಮಜ್ಜಿಗೆ. ಅವಳಿಗೆ ಬೆಣ್ಣೆ, ನನಗೆ ಸುಣ್ಣ. ಏನಾದ್ರೂ ಮಾಡೋಣ ಬಿಡು ರಜನಿನ, ಮಟ್ಟ ಹಾಕೋಣ. ಅದಕ್ಕೆ ಯಾಕೆ ನೀನು ಚೂರು ಪನ್ಕಿದ್ರ ಆಡ್ತೀಯಾ? ನಿನ್ನ ಸಂಕಟ ನಂಗೆ ಅರ್ಥ ಆಗತ್ತೆ ಮಗಳೇ. ಏನ್ ಮಾಡ್ಲಿ ರಜನಿಗೆ? ಒಟ್ನಲ್ಲಿ ಅವಳು ನೆಮ್ಮದಿಯಾಗಿರ್ಬಾರ್ದು. ರಜನಿ ನಮ್ಮ ಶತ್ರುಗಳನ್ನ ಹೇಗೆ ಸೋಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ಅವರನ್ನ ನಮ್ಮ ಸ್ನೇಹಿತರನ್ನಾಗಿ ಮಾಡ್ಕೋಬೇಕು. ಆಮೇಲೆ ನಂಬಿಸಿ ಆಮೇಲೆ ಕತ್ತೆಸಕ್ಬೇಕು. ಕಬ್ಬಣನ ಹಾಗೆ ಬಗ್ಸಕ್ಕೆ ಹೋದರೆ ನಮ್ಮ ಕೈಯನ್ನು ನೋವುತ್ತೆ ಕಣೆ. ಅದನ್ನು ಚೆನ್ನಾಗಿ ಕಾಯಿಸಿದ್ರೆ ನಮಗೆ ಹೇಗೆ ಬೇಕೋ ಹಾಗೆ ಬಗ್ಗಿಸ್ಕೋಬಹುದು. ನೀನು ಯೋಚನೆ ಮಾಡಬೇಡ ನಿಕ್ಕೋ. ನನ್ನ ಬತ್ತಳಿಕೆಯಲ್ಲಿ ಸಾವಿರಾರು ಅಸ್ತ್ರಗಳಿದೆ. ಅದನ್ನು ಯಾವ ಟೈಮಲ್ಲಿ ಹೇಗೆ ಬಳಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ತಮಾಷೆ ಮಾಡೋಕ್ಕೂ ಬರುತ್ತೆ, ಅಮಾವಾಸ್ಯೆ ಕತ್ಲಾಗಿ ಕಾಡಕ್ಕೂ ಬರುತ್ತೆ. ಕಾಫಿ ಮಾಡ್ಕೊಂಡು ಬಾರೆ. ಸರಿ ಅಮ್ಮ. ಪಾಪ ಹೆದರ್ಕೊಂಬಿಟ್ಲು. ಬುದ್ಧಿವಂತೆ ನನ್ನ ಮಗಳು.
ಕಂಗ್ರ್ಯಾಚುಲೇಷನ್ಸ್ ರಜನಿ. ಹೊಸ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗು. ಥ್ಯಾಂಕ್ ಯು ಬಾವ. ಆದರೆ ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಬೇಡ ಆಗಿತ್ತು. ನಿನಗೆ ಬೇಡ, ಅಪ್ಪಾಜಿಗೆ ಬೇಕಿತ್ತು. ನನಗಂತೂ ಪರ್ಸ್ನಲ್ ಆಗಿ ನೀನು ಕಂಪ್ನಿ ಪಾರ್ಟ್ನರ್ ಆಗಿದ್ದು ತುಂಬ ಖುಷಿ ಆಯಿತು. ಕಂಪ್ನಿನ ಚೆನ್ನಾಗಿ ನಡೆಸ್ಕೊಂಡು ಹೋಗು. ನೀನು ಬಿಡು ಜೀನಿಯಸ್, ಚೆನ್ನಾಗೇ ನಡೆಸ್ಕೊಂಡು ಹೋಗ್ತೀಯ. ರಜನಿ, ಒಂದು ರಿಕ್ವೆಸ್ಟ್. 6 ತಿಂಗಳಷ್ಟೇ ಇಲ್ಲಿ ಇರ್ತೀನಿ ಅನ್ನೋದನ್ನ ನಿನ್ನ ಮನಸ್ಸಿಂದ ಕಿತ್ತಾಕು. ಎಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನನ್ನ ತಮ್ಮ ಕೋಪಿಷ್ಟ, ಓಟ, ಅದು ನಾನು ಒಪ್ಕೊಳ್ತೀನಿ. ಆದರೆ ಅವನು ನಿನ್ನನ್ನು ತುಂಬ ಪ್ರೀತಿಸ್ತಾನೆ, ಅದು ನಿನಗೂ ಗೊತ್ತಿರ್ಬೋದು. ನನ್ನನ್ನು ಪ್ರೀತಿಸೋರು ನನ್ನ ಪಪ್ಪನ ಅರೆಸ್ಟ್ ಮಾಡಿಸ್ತಿರ್ಲಿಲ್ಲ. ಇವತ್ತಿಗೂ ಅವ್ರು ಅರೆಸ್ಟ್ ಆಗಿದ್ದ ಗುಂಗಿಂದ ನಾನು ಹೊರಗೆ ಬಂದಿಲ್ಲ. ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ವಿಷ್ಣು ಮೇಲೆ ಯಾವ ಪ್ರೀತಿನೂ ಇಲ್ಲ. 6 ತಿಂಗಳು ಮಾತ್ರ ನಾನಿಲ್ಲಿರ್ತೀನಿ. ಯಾರು ಏನೇ ಅಂದರೂ ನನ್ನ ನಿರ್ಧಾರ ಬದಲಾಗಲ್ಲ. ಕ್ಷಮಿಸಿ. ರಜನಿ, ನೀನು ನನಗೆ ತಂಗಿ ಇದ್ದಾಗೆ. ನಿನ್ನ ಜೀವನದ ಬಗ್ಗೆ ನನಗೆ ಕನ್ಸರ್ನ್ ಇದೆ. ಥ್ಯಾಂಕ್ ಯು. ನಂಗೆ ಸ್ವಲ್ಪ ಕೆಲಸ ಇದೆ. ಹೇಗಾಯ್ತು ನಿನ್ನೆ ಫಂಕ್ಷನ್ನು ನಿಮ್ಮ ಬೀಗ್ರ ಮನೇಲಿ? ಅವರು ನನಗೊಬ್ಬರಿಗೆ ಬೀಗರಲ್ಲ, ನಿನಗೂ ಬೀಗ್ರೆ ಆಗಿದ್ರು. ಈಗ ಅವರು ಬೀಗರು ಅನ್ನೋದು ನನ್ನ ಮನಸ್ಸಲ್ಲಿಲ್ಲ. ಅದೇನು ನಿನ್ನೆ ರಾತ್ರಿ ಮಲಗಿಬಿಟ್ಟಿದ್ದೆ, ಬಂದು ಎಷ್ಟು ಎಬ್ಸಿದ್ರು ಹೇಳಲಿಲ್ಲ. ಅದು ಬಿಡಿ, ಏನು ಮುಖ್ಯವಾದ ವಿಚಾರ ಪ್ರಸ್ತಾಪ ಆಯಿತು ಅಲ್ಲಿ ನೆನ್ನೆ? ನೀನು ಬರಬೇಕಿತ್ತು. ನಾನು ಹೇಳಿದ್ನಲ್ಲ ನಂಗೆ ಬರೋಕೆ ಇಷ್ಟ ಇಲ್ಲ ಅಂತ. ಸರಿ, ಹಾಗಿದ್ಮೇಲೆ ನೆನ್ನೆ ಅಲ್ಲಿ ಏನು ನಡೀತು ಅಂತ ಕೇಳಬೇಡ. ಹೇಳ್ರಿ, ಏನೋ ಮುಖ್ಯವಾದ ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ರು. ಗುರುಗಳು ಬರ್ತಾರೆ ಅಂದಿದ್ರು. ಸಂತೋಷದ ವಿಷಯ, ಆ ಮನೆಯಲ್ಲಿ ನಮ್ಮ ರಜನಿನ ಉತ್ಸವ ಮೂರ್ತಿ ಥರ ನೋಡ್ಕೋತಾ ಇದ್ದಾರೆ. ನಿನ್ನೆ ಅಂತೂ ಮೆರವಣಿಗೆನೇ ಮಾಡಿದ್ರು. ಗಣೇಶ ಹಬ್ಬ ಬಂತಲ್ಲ, ಹೊಸ ಒಡವೆ ತೆಕ್ಕೊಟ್ಟಿರ್ಬೇಕು. ರಜನಿಗೆ ಮದುವೆ ಆದಮೇಲೆ ಮೊದಲನೇ ಗಣೇಶ ಹಬ್ಬ. ರಜನಿಗೆ ಎಂಥ ಉಡುಗೊರೆ ಕೊಟ್ಟರು ಗೊತ್ತಾ? ದುಡ್ಡಿರೋ ದೊಡ್ಡ ಮನುಷ್ಯರು. ಸಮುದ್ರದಲ್ಲಿ ಒಂದು ಬಿಂದಿಗೆ ನೀರು ಕಮ್ಮಿ ಆದರೆ ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ನಿನ್ನ ತಲೆಯಲ್ಲಿ ಒಂದು ಕೆಟ್ಟ ಹುಳ ಹೋಗ್ಬಿಟ್ಟಿದೆ. ಅದಕ್ಕೆ ಅವ್ರು ಏನೇ ಮಾಡಿದ್ರು ನಿನಗೆ ತಪ್ಪಾಗೆ ಕಾಣೋದು. ರಜನಿ ಕೆಲಸ ಮಾಡ್ತಿದ್ದಾಳಲ್ಲ, ಆ ಕಂಪ್ನಿನ ಭಾಗ ಮಾಡಿದ್ರು. ರಜನಿ ಹೆಸರಿಗೆ ಆ ಅರ್ಧ ಭಾಗ ಬರ್ಕೊಟ್ಟಿದ್ದಾರೆ ಗೊತ್ತಾ? ನಮ್ಮ ರಜನಿ ಈಗ ಅವಳು ಕೆಲಸ ಮಾಡ್ತಾ ಇದ್ದ ಕಂಪ್ನಿಗೆ ಬಾಸ್. ನೋಡಿದ್ಯಾ ರಜನಿ ಕಂಡ್ರೆ ಎಷ್ಟು ಪ್ರೀತಿ ಆ ಮನೆಯವ್ರಿಗೆಲ್ಲ ಅಂತ. ಪ್ರೀತಿ ಇದ್ದ ಕಡೆ ಮಾತ್ರ ಇದು ಸಾಧ್ಯ. ನೀನು ಅಂಥ ಪ್ರೀತಿ ತುಂಬಿದ ಮನೆಯಿಂದ ಮಗಳನ್ನ ದೂರ ಮಾಡೋಕೆ ನೋಡಿದೆ. ಆದರೆ ಇಷ್ಟು ದಿನ ಬಾರದ ಯೋಚನೆ ಇವತ್ತು ಅವ್ರಿಗೆ ಬಂದಿದೆ ಅಂದ್ರೆ ಇದ್ರ ಹಿಂದೆ ಏನೋ ಇದೆ ರೀ. ವ್ಯಾವಹಾರಿಕವಾಗಿ ಅವ್ರು ಏನೋ ಯೋಚನೆ ಮಾಡಿದ್ದಾರೆ. ರಜನಿ ಕೋರ್ಟ್ಗೆ ಹೋಗಿ ಬಂದ್ಮೇಲೆ ಅವ್ರು ಬದಲಾಗಿದ್ದಾರೆ ಅಂದ್ರೆ ಅವ್ರ ಮನ್ಸಲ್ಲಿ ಏನೋ ಇದೆ ರೀ. ತಲೆ ಕೆಟ್ಟಿದೆ ನಿನಗೆ. ಒಳ್ಳೆ ಯೋಚನೆಗಳನ್ನು ಮಾಡೋ ಶಕ್ತಿನೇ ನೀನು ಕಳ್ಕೊಂಡ್ಬಿಟ್ಟಿದೀಯ. ರಜನಿ ಭವಿಷ್ಯಕ್ಕೆ ಏನಾದರೂ ತೊಂದರೆ ಆದರೆ ಅದು ನಿನ್ನಿಂದಾನೇ ಅನ್ಸುತ್ತೆ ನನಗೆ. ನಿನ್ನ ಈ ಕೆಟ್ಟ ಯೋಚನೆಗಳು ಅವಳು ಬದುಕನ್ನೇ ಹಾಳು ಮಾಡುತ್ತೆ. ಬಿಟ್ಬಿಡು ಇದನ್ನ. ಒಂದು ಮಾತು ತಿಳ್ಕೊಳ್ಳಿ, ಕಿರೀಟ ಹೊತ್ತ ತಲೆಗೆ ಆಯಸ್ಸು ಯಾವತ್ತಿದ್ರೂ ಕಮ್ಮಿನೇ. ರಜನಿ ತಲೆ ಮೇಲೆ ಕಿರೀಟ ಹೊರಿಸಿದ್ದಾರೆ. ಹಲೋ, ಹೌದಾ? ನಮಸ್ಕಾರ ಗೃಹ ಮಂತ್ರಿಗಳಿಗೆ.
ಬಿಡುವಿಲ್ಲ ಅಂತಲ್ಲ, ವಿಷಯಗಳಿರಲಿಲ್ಲ ಮಾತನಾಡೋದಕ್ಕೆ. ಅದು ಸರಿ ಎನ್ನಿ. ಹೌದು ಹೌದು, ಏನಿಲ್ಲ, ಗಣೇಶನ ಹಬ್ಬ ನಮ್ಮ ಮನೆಯಲ್ಲಿ ಗೊತ್ತಲ್ಲ. ಗಣೇಶನ ಹಬ್ಬ ಅಂದರೆ ನಮ್ಮ ಮನೆಯಲ್ಲಿ ಕೈಲಾಸನೇ ಸೃಷ್ಟಿಯಾಗಿರುತ್ತೆ ಅಂತ. ತಾವು ದಯವಿಟ್ಟು ಬರಬೇಕು. ಬರ್ತೀರಾ ಅಂತ ನಂಬಿದ್ದೀನಿ. ಸ್ವಲ್ಪ ಹೊತ್ತು ಮಟ್ಟಿಗಾದರೂ ಬಂದು ಹೋಗಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ. ಹಲೋ, ನಮಸ್ಕಾರ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಹೌದು ಹೌದು, ರಾಜವರ್ಧನೆ ಮಾತಾಡ್ತಾ ಇದ್ದೀನಿ. ಕಳೆದ ಸರ್ತಿ ನೀವು ಭೇಟಿಯಾಗಿದ್ದು ರಾಮಾಚಾರಿ ಫಂಕ್ಷನಲ್ಲಿ. ಹೌದು, ಈಗ ಯಾವ ಸಿನಿಮಾ ನಡೀತಾ ಇದೆ? ಓ ಹೌದು ಹೌದು ಹೌದು, ಮೊನ್ನೆ ಪೇಪರಲ್ಲಿ ಓದಿದೆ. ಹಾಂ, ಬಿಡಿ, ಅದೃಷ್ಟ, ಶ್ರಮ, ಪ್ರತಿಭೆ ನಿಮ್ಮನ್ನು ಗೆಲ್ಸತ್ತೆ. ಸೋಲಿಗೂ ನಿಮ್ಮನ್ನು ಸೋಲಿಸೋ ಧೈರ್ಯ ಇಲ್ಲ ಬಿಡಿ. ಏನಿಲ್ಲ, ನಾನೀಗ ಫೋನ್ ಮಾಡಿದ್ದು, ಪ್ರತಿ ಸಲ ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬಕ್ಕೆ ನೀವು ಬಂದೇ ಬರ್ತೀರಾ. ಈ ಸಲನೂ ಬರಬೇಕು. ಯಾಕೆಂದರೆ ನಮ್ಮ ಮನೆ ಮಹಾಲಕ್ಷ್ಮಿ, ನಮ್ಮ ಮನೆ ಸೊಸೆ ರಜನಿಗೆ ಇದು ಮೊದಲನೇ ಗಣೇಶನ ಹಬ್ಬ. ಮೊದಲನೇ ಗಣೇಶನ ಹಬ್ಬ ಅವಳ ಜೀವನದಲ್ಲಿ ನೆನಪಿರೋ ಹಾಗೆ ಇರಬೇಕು. ಅದೇ ನನ್ನ ಆಸೆ. ಹೌದು, ಬರ್ತೀರಲ್ಲ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕುಸುಮ, ನೋಡು ಲಿಸ್ಟಲ್ಲಿ ಇನ್ನು ಯಾರನ್ನು ಬಿಟ್ಟಿದ್ದೀನಿ ಅಂತ. ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ನ ನೀವು ಕರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸರ್ತಿ ಗಣೇಶನ ಹಬ್ಬ ಇನ್ನೂ ವೈಭವದಿಂದ ನಡಿಬೇಕು. ರಜನಿ ಮುಂದಾಳತ್ವದಲ್ಲೇ ನಡಿಬೇಕು. ಭೀಮನ ಅಮಾವಾಸ್ಯೆ ದಿವಸ ರಜನಿ ಬಂದು ವಿಷ್ಣು ಹತ್ರ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡು ಹೋದ್ಲು. ಅಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಹಬ್ಬ ವಿಜೃಂಭಣೆಯಿಂದ ನಡಿಬೇಕು. ರಜನಿಗಾಗಲಿ ಯಾರಿಗೂ ಬೇಸರ ಆಗಬಾರ್ದು. ಹಬ್ಬಕ್ಕೆ ರಜನಿ ಇರಲೇಬೇಕು. ನೀವೇ ಒಂದು ಮಾತು ರಜನಿಗೆ ಹೇಳಿಬಿಡಿ. ಅವಳ ಹತ್ರ ನನ್ನ ಮಾತಿಗೆ ಅಷ್ಟು ಬೆಲೆ ಇಲ್ಲ. ರಜನಿ ನಿನ್ನ ಮಾತು ಕೇಳಬೇಕು. ಕೇಳೋ ಥರ ನೀನು ಮಾಡಬೇಕು. ರಜನಿಗೆ ನಾನು ವಾರ್ನ್ ಮಾಡೋಕ್ಕಾಗಲ್ಲ. ಹೌದು, ಯಾಕೆ ಅಂದರೆ ನೀವು ರಜನಿ ದೃಷ್ಟಿಲಿ ದೇವ್ರು. ನಿಮ್ಮ ಮೇಲಿನ ಭಯ ನನಗೊಬ್ಳಿಗಿರಲಿ ಸಾಕು. ಹೇಳು ರಜನಿಗೆ, ಹಬ್ಬ ಅವಳ ಸಾರಥ್ಯದಲ್ಲೇ ನಡಿಬೇಕು ಅಂತ. ಖುಷಿ 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 ಗುಡ್ ಮಾರ್ನಿಂಗ್ ರಜನಿ. ಮಾರ್ನಿಂಗ್ ಅಕ್ಕ. ಇವತ್ತಿಂದ ನೀನು ಕಂಪನಿ ಬಾಸ್. ಕಂಗ್ರಾಟ್ಸ್. ಥ್ಯಾಂಕ್ ಯು ಅಕ್ಕ. ಆಮೇಲೆ ಸಾರಿ ಆಯಿತಾ? ಯಾಕೆ? ನೆನ್ನೆ ಗುರುಗಳು ಬಂದಾಗ ನೀನು ರೆಡಿಯಾಗಿ ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ. ಏನು ಗೊತ್ತಾ, ನನ್ನ ಫ್ರೆಂಡ್ ಬರ್ಡೇಗೆ ಅಂತ ಕೀರ್ತಿ ಡ್ರೆಸ್ ತಂದಿದ್ರು. ಅದನ್ನು ನೋಡ್ತಿದ್ದೆ. ಅದೇ ಟೈಮಲ್ಲಿ ಅತ್ತೆ ಸೀರೆ ತಂದುಕೊಟ್ರು, ನಿಂಗೆ ಕೊಡು ಅಂತ. ನಾನು ಬೇರೆ ಗುರುಗಳು ಬರೋ ಟೈಮ್ ಆಯಿತು, ನೀನು ಇನ್ನೂ ಬಂದೇ ಇಲ್ವಲ್ಲ ಅನ್ನೋ ಟೆನ್ಷನಲ್ಲಿದ್ದೆ. ಅದೇ ಟೆನ್ಷನಲ್ಲಿ ಸೀರೆ ಡ್ರೆಸ್ಸು ಎಲ್ಲ ಇಲ್ಲೇ ಇಟ್ಟೋಗಿದ್ದೆ. ಪಾಪ, ನಿನಗಂತೂ ತುಂಬ ಟೆನ್ಷನ್ ಆಗಿರುತ್ತೆ. ಸಾರಿ. ಪರವಾಗಿಲ್ಲ ಬಿಡಿ ಅಕ್ಕ, ನಾನು ಅದನ್ನು ಮರ್ತ್ಬಿಟ್ಟಿದ್ದೀನಿ. ಈ ಕೆಲಸದವರು ನಿನ್ನ ರೂಮ್ ಕ್ಲೀನ್ ಮಾಡ್ತಿದ್ರು, ಅವರೇ ಎಲ್ಲೋ ಮಿಸ್ ಮಾಡಿರಬೇಕು. ಹೇಗೆ ಸಿಕ್ತು ಸೀರೆ? ಇವ್ರು ಹೋಗಾದ್ಮೇಲೆ ಈ ರೂಮಿಗೆ ಕೆಲಸದವ್ರು ಬಂದಿದ್ರಾ? ಬಂದು ಹಾಕಿಲ್ವಲ್ಲ, ಒಂದು ಸರಿಯಾಗಿ ನೆನಪಾಗ್ತಿಲ್ವೇ? ಹಾಸಿಗೆ ಕೆಳಗಡೆ ಇತ್ತು, ಇಂಚು ತೋರಿಸಿದ್ಲು. ಇಂಚುಯಿಂದ ನಾನು ಬಚಾವಾದೆ. ಹೌದಾ?
ಅವಳಿಗೆ ಹೇಗೆ ಸಿಕ್ತು? ಯಾರಿದ್ರಂತೆ ಹಾಸಿಗೆ ಕೆಳಗೆ ಸೀರೆನ? ಗೊತ್ತಿಲ್ಲ. ಹೋಗ್ಲಿ ಬಿಡಿ ಅಕ್ಕ, ನೀವು ಹೇಳಿದಾಗ ಕೆಲಸದವರೇ ಮಿಸ್ ಮಾಡಿರ್ಬೋದು. ರಜನಿ, ನೀನು ಇವಾಗ ಆಫೀಸ್ ಬಾಸು. ನಿನ್ನ ಆಫೀಸ್ ಕೆಲಸಗಳಿದ್ರೆ ಹೇಳು, ನಾನು ಸಹಾಯ ಮಾಡ್ತೀನಿ. ಫೀಲ್ ಫ್ರೀ, ಸಂಕೋಚ ಬೇಡ. ಹಾಗಾದರೆ ಒಂದು ಹೆಲ್ಪ್ ಮಾಡ್ತೀರಾ? ಏನು? ಬೆಳಿಗ್ಗೆಯಿಂದ ಬ್ಯುಸಿ ಇದ್ದೆ, ಒಂದು ಕಪ್ ಕಾಫಿ ಮಾಡಿಕೊಡ್ತೀರಾ? ಖುಷಿ 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 ಅನು, ನಾ ಹೊರಡ್ತೀನಿ. ಇರ್ರಿ, ಇದೇನು ಇದ್ದಕ್ಕಿದ್ದ ಹಾಗೆ ತಿಂಡಿನೂ ತಿಂದೆ ಹೊರಟ್ಬಿಟ್ರಲ್ಲ. ತಿಂಡಿ ಇನ್ನೇನು ರೆಡಿ ಆಯ್ತು? ಬೇಡ, ನಂಗೆ ಹಸಿವಿಲ್ಲ. ಫೋನ್ ಬಂದಿತ್ತು, ಹೊರಡಲೇಬೇಕು. ಎಲ್ಲಿಗೆ? ವಿಚಾರಣೆಗೆ. ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆ ಇದೆ. ಹೋಗಿ ಬರ್ತೀನಿ. ಏನೇನು ಪ್ರಶ್ನೆ ಕೇಳ್ತಾರೋ ರಗಳೇ ಇವೆಲ್ಲ. ನೀವು ತಪ್ಪು ಮಾಡಿಲ್ಲ, ನಿಮಗೆ ಶಿಕ್ಷೆ ಆಗಲ್ಲ ಅಂತ ನನ್ನಷ್ಟಕ್ಕೆ ನಾನು ಸಮಾಧಾನ ಪಡ್ಕೋಬಹುದು. ಆದರೂ ಆತಂಕ ಇದ್ದೇ ಇರುತ್ತಲ್ವಾ? ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದ ಕೆಲವ್ರಿಗೆ ಈಗಾಗಲೇ ಶಿಕ್ಷೆ ಆಗಿದೆ. ಒಳ್ಳೆಯವರೆಲ್ಲ ಸಿಕ್ಕಾಕೊಂಡಿದ್ದಾರೆ. ಸಿಕ್ಕಾಕೊಂಡಿಲ್ಲ, ಸಿಕ್ಕಾಕ್ಸಿದ್ದಾರೆ ಕೆಲವರು ತಮ್ಮ ಸ್ವಾರ್ಥಕ್ಕೆ. ನಾವೇ ಸೃಷ್ಟಿ ಮಾಡಿರೋ ಈ ವ್ಯವಸ್ಥೆ ಇದೆಯಲ್ಲ, ಹೇಳೇನು ಪ್ರಯೋಜನ? ಆ ಕೊಳಕು ಮಧ್ಯೆನೇ ಬದುಕ್ತಾ ಇದ್ದೀವಿ ನಾವು. ನ್ಯಾಯ, ನೀತಿ, ಆದರ್ಶ ಅಂತಿದ್ದು ನಿಮ್ಮ ಕೊಲೀಗ್ಸ್ಗೆ ಶಿಕ್ಷೆ ಆಗ್ತಾ ಇದೆ. ನೀವು ನ್ಯಾಯವಾಗಿದ್ದವ್ರೆ. ಯಾಕೋ ತುಂಬ ಭಯ ಆಗ್ತಾ ಇದೆ ರೀ. ಕೆಲವ್ರಿಗೆ ನೀವು ಜೈಲಿಗೆ ಹೋಗೋದೇ ಬೇಕಾಗಿದೆ. ಹೋಗಬೇಡಿ ವಿಚಾರಣೆಗೆ, ನಿಮ್ಮನ್ನು ಸಿಕ್ಕಾಕ್ಸ್ತಾರೆ. ಹೋಗದೆ ಇದ್ರೆ ತಪ್ಪಾಗುತ್ತೆ. ಹೋಗಿ ಬರ್ತೀನಿ. ನಂದೇನು ತಪ್ಪಿಲ್ಲ, ಇನ್ನು ಭಗವಂತನ ಇಚ್ಛೆ. ನೀನು ಧೈರ್ಯವಾಗಿರು, ಆತಂಕ ಪಡಬೇಡ. ಸರಿ, ಹೋಗಿ ಬನ್ನಿ. ದೇವ್ರಿಗೆ ಇನ್ನೊಂದ್ಸಲ ತುಪ್ಪ ದೀಪ ಹಚ್ಬಿಡ್ತೀನಿ. ನಿಮ್ಮ ಆದರ್ಶ ನಿಮ್ಮನ್ನು ಕಾಪಾಡುತ್ತೆ ರೀ. ನೀವೇನು ಯೋಚನೆ ರಜನಿ ಈ ಮನೆಯಲ್ಲಿ ಸುಖವಾಗಿರ್ತಾಳೆ. ಆದರೆ ನೀವೊಂದು ಕೆಲಸ ಮಾಡಿಕೊಡ್ಲೇ. ನನಗೋಸ್ಕರ ಅಲ್ದಿದ್ರು ರಜನಿಗೋಸ್ಕರನಾದರೂ ಸೈನ್ ಮಾಡ್ತೀರಾ?